ಹರೇ ಕೃಷ್ಣ ಎಲ್ರಿಗೂ. ಸಂಖ್ಯಾಶಾಸ್ತ್ರ ನ್ಯೂಮಾಲಜಿ ಪ್ರಕಾರ ಯಾವ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವ ಸಂಖ್ಯೆಯಲ್ಲಿ ಹುಟ್ಟಿದವರ ಜೊತೆ ಮದುವೆ ಆದ್ರೆ ಸಂತೋಷವಾಗಿರ್ತಾರೆ, ಹೊಂದಾಣಿಕೆ ಇರುತ್ತೆ ಅಥವಾ ಅದೃಷ್ಟವನ್ನ ಶೇರ್ ಮಾಡ್ತಾರೆ ಎನ್ನುವಂತಹ ವಿಡಿಯೋ ಸೀರೀಸ್ ನಲ್ಲಿ ನಾವಿವತ್ತು 5ನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ 5ನೇ ತಾರೀಕು 14 ಅಥವಾ 23ನೇ ಸಂಖ್ಯೆಯಲ್ಲಿ ಹುಟ್ಟಿದ್ದೀರಾ ನೀವೆಲ್ಲ ಬುಧ ಗ್ರಹದ ಆಧಿಪತ್ಯಕ್ಕೆ ಒಳಗಾಗಿರ್ತೀರಾ. ಈ ಸಂಖ್ಯೆಯನ್ನ ನಾವು ಯುವರಾಜ ಅಥವಾ ಯುವರಾಣಿ ಸಂಖ್ಯೆ ಅಂತ ಕರಿತೀವಿ. ಹಾಗೆ ನಂಬರ್ 5 ಅನ್ನ ನಾವು ಬ್ಯಾಲೆನ್ಸಿಂಗ್ ನಂಬರ್, ಹೊಂದಾಣಿಕೆಯ ಸಂಖ್ಯೆ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಯಾವುದೇ ರೀತಿ ದುರಾದೃಷ್ಟದ ಸಂಖ್ಯೆಗಳು ಅನ್ನೋದು ಇರೋದಿಲ್ಲ, ಅನ್ಲಕ್ಕಿ ನಂಬರ್ಸ್ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವ ಸಂಖ್ಯೆಯಲ್ಲಿ ಹುಟ್ಟಿದವ್ರ ಜೊತೆ ಬೇಕಾದ್ರೂ ಮದುವೆ ಆಗ್ಬೋದು. ಅದರಲ್ಲಿ ಇವರಿಗೆ ವ್ಯಾಪಾರದ ವಿಚಾರದಲ್ಲಿ, ಬಿಸ್ನೆಸ್, ಹಣಕಾಸಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಅದೃಷ್ಟ ಜಾಸ್ತಿ ಬೇಕು ಅಂತ ಹೇಳಿದ್ರೆ 8, 17 ಅಥವಾ 26ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಜೊತೆ ಮದುವೆ ಆದ್ರೆ ಇವರು ಬಿಸ್ನೆಸ್ ನಲ್ಲಿ ಲಕ್ ಬರುತ್ತೆ, ಸಂತೋಷವಾಗಿ ಜೀವನವನ್ನ ಮಾಡ್ತಾರೆ. ಮುಂದಿನ ವಿಡಿಯೋಸ್ ಅಲ್ಲಿ ನಾವು 6ನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೇ ಕೃಷ್ಣ.